ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಭದ್ರಿ ಸಾವಿತ್ರಿ. ನೀವೇನಾದರೂ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಸೇಲ್ ಅಗ್ರಿಮೆಂಟ್ ಅನ್ನೋದ್ರ ಬಗ್ಗೆ ಕೇಳೇ ಇರ್ತೀರಾ. ಈ ಸೇಲ್ ಅಗ್ರಿಮೆಂಟ್ ಅನ್ನೋದು ಲೀಗಲ್ ರಿಕ್ವೈರ್ಮೆಂಟ್ ಅಲ್ಲ. ಇದನ್ನು ರಿಯಲ್ ಎಸ್ಟೇಟ್ನವರು ಫಾಲೋ ಮಾಡ್ತಾ ಬರ್ತಾ ಇದ್ದಾರೆ. ಬಿಕಾಸ್ ಒಂದೇ ಸಲ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣ ಕೊಡೋದು ಬೇಡ ಅಂತ ಮುಂಚೆ ಎಲ್ಲ ಅರ್ಧ ಅಮೌಂಟನ್ನು ಕೊಟ್ಟು ಸೇಲ್ ಅಗ್ರಿಮೆಂಟ್ ಮಾಡೋ ಮೂಲಕ ಫಿಕ್ಸ್ ಮಾಡ್ಕೊತಾ ಇದ್ರು. ನಂತರ ಒಂದು ಡ್ಯೂರೇಷನ್ ಟೈಮ್ನ ಫಿಕ್ಸ್ ಮಾಡಿಕೊಂಡು ಫುಲ್ ಸೇಲ್ ಡೀಡ್ ಮಾಡೋ ಟೈಮಲ್ಲಿ ಫುಲ್ ಅಮೌಂಟ್ನ ಕ್ಲಿಯರ್ ಮಾಡ್ತಾಯಿದ್ರು. ಈ ಸೇಲ್ ಡೀಡು ಮತ್ತು ಸೇಲ್ ಅಗ್ರಿಮೆಂಟ್ನ ಆ ಡ್ಯೂರೇಷನ್ ಟೈಮ್ನಲ್ಲಿ ಏನಿದೆ ನಿಮ್ಮ ಪಾರ್ಟಿ ಮೈಂಡ್ ಚೇಂಜ್ ಮಾಡಿಕೊಂಡು ಆ್ಯಂಡ್ ಥರ್ಡ್ ಪಾರ್ಟಿ ಯಾರೋ ಬಂದು ನಿಮ್ಮ ಪ್ರಾಪರ್ಟಿಗೆ ಜಾಸ್ತಿ ಅಮೌಂಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಆ ಪ್ರಾಪರ್ಟಿನ ಸೇಲ್ ಮಾಡಲ್ಲ ಅಂತ ನಿರಾಕರಣೆ ಮಾಡಿದಾಗ ನೀವು ಅವರಿಗೊಂದು ಲೀಗಲ್ ನೋಟಿಸ್ ಕಳಿಸ್ಬೋದು. ನಾವು ಆಲ್ರೆಡಿ ಅರ್ಧ ಅಮೌಂಟನ್ನು ಪೇ ಮಾಡಿದ್ದೀವಿ, ಇನ್ನೂ ಅರ್ಧ ಅಮೌಂಟ್ನ ಕೊಟ್ಟು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ನಾವು ರೆಡಿ ಇದ್ದೀವಿ, ನಿಮ್ಮ ಕರಾರನ್ನು ನೀವು ಪೂರ್ತಿಗೊಳಿಸಿ ಅಂತ ನೀವು ಅವರಿಗೊಂದು ಲೀಗಲ್ ನೋಟಿಸ್ ಕಳಿಸ್ಬೋದು. ಒಂದು ವೇಳೆ ನಿಮ್ಮ ಲೀಗಲ್ ನೋಟಿಸ್ಗೂ ಅವ್ರು ರೆಸ್ಪಾಂಡ್ ಮಾಡದೇ ಇದ್ದಾಗ ನೀವು ಅವರಿಗೆ ಕೋರ್ಟಲ್ಲಿ ಕೇಸ್ ಹಾಕೋಬಹುದು. ದ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ SRA ಅಡಿಯಲ್ಲಿ ನೀವು ಕೇಸ್ ದಾಖಲಿಸಿ ನೀವು ನಿಮ್ಮ ಪ್ರಾಪರ್ಟಿನ ಪಡ್ಕೋಬಹುದು. ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ. ಥ್ಯಾಂಕ್ ಯು.